ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷಾ ಅಡುಗೆ ಮನೆಗೆ. ಇವತ್ತು ನಾವು ಯಾವುದೇ ಥರದ ಕೇಕ್ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ. ಯಾಕಂದರೆ ಇವತ್ತು ನಾವು ಗ್ಯಾಸ್ ಮೇಲೆ ಯಾವ ರೀತಿಯಾಗಿ ಕೇಕ್ನ ಕಂಪ್ಲೀಟ್ ಮಾಡಬೇಕನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಹತ್ರ ಕಂಪಲ್ಸರಿಯಾಗಿ ಓವನ್ ಇರೋದಿಲ್ಲ ಅಥವಾ OTG ಇರೋದಿಲ್ಲ. ಅಂಥ ವೇಳೆಯಲ್ಲಿ ನೀವು ಈ ರೀತಿಯಾಗಿ ಗ್ಯಾಸ್ ಮೇಲೆ ಕೂಡ ಕೇಕ್ನ ಮಾಡಿ ಸೇಲ್ ಮಾಡ್ಬೋದು. ಹಾಗಾದರೆ ನಡೀರಿ ಯಾವ ರೀತಿ ಮಾಡೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಚಾಕ್ಲೇಟ್ ಕೇಕ್ ರೆಡಿ ಮಾಡ್ತಾ ಇದ್ದೇನೆ. 1 kg ಚಾಕ್ಲೇಟ್ ಕೇಕ್ನ ನಾನು ಹೈಟಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಚಾಕ್ಲೇಟ್ನ ಪ್ರಿಮಿಕ್ಸ್ ತೆಗೆದುಕೊಳ್ತಾ ಇದ್ದೇನೆ. ಈ ಪ್ರಿಮಿಕ್ಸಲ್ಲಿ ನಾವು ಆಯಿಲ್ ಬಿಟ್ಟರೆ ಇನ್ನೇನು ಕೂಡ ಹಾಕಬಾರ್ದು. ಇದರಲ್ಲಿ 4 ಸ್ಪೂನಷ್ಟು ಆಯಿಲ್ ಕೂಡ ಹಾಕಿದ್ದೇನೆ. ಇಲ್ಲಿ ನಾವು ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಆಯಿಲ್ನ ಬಿಟ್ಟು ಇನ್ನೇನು ಕೂಡ ಹಾಕಬಾರ್ದು. ಅದರ ನಂತರ ನಾವು ಇಲ್ಲಿ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಇದು ರೆಡಿ ಆಗುತ್ತೆ. ಇದು ನೋಡಿ ಈ ರೀತಿಯಾಗಿ ರೆಡಿ ಆಗಬೇಕು. ಇವಾಗ ರೆಡಿ ಆದ ನಂತರ ನಾವು ಒಂದು ಕೇಕ್ ಟಿನ್ಗೆ 5 ಇಂಚಸ್ ಟೇನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಆಯಿಲ್ ಹಚ್ಚಿ ಅದಕ್ಕೆ ಮೈದಾ ಹಿಟ್ಟಿನಿಂದ ಡಸ್ಟ್ ಕೂಡ ಮಾಡಿದ್ದೇನೆ. ಈ ರೀತಿಯಾಗಿ ಡಸ್ಟ್ ಮಾಡಿದ ನಂತರ ನಾವು ಈ ಪ್ರಿಮಿಕ್ಸ್ನ ಇದರಲ್ಲಿ ಹಾಕಿ ಈ ರೀತಿ ಹಾಕಿ ಕಂಪ್ಲೀಟಾಗಿ ನಾವು ಇದನ್ನು 3 ರಿಂದ 4 ಸರ್ತಿ ಟ್ಯಾಪ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಹೈಟಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಹೈಟಲ್ಲಿ ಕೇಕ್ ಮಾಡೋದ್ರಿಂದ ತುಂಬ ರಿಸ್ಕಿಯಾಗಿರುತ್ತೆ. ಯಾಕಂದರೆ ಕೆಲವೊಂದು ಸರ್ತಿ ಒಳಗಡೆ ಬೇಯೋದೇ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಕೇರ್ಫುಲ್ಲಿನ ಕೇಕ್ನ ಮಾಡಬೇಕು. ಇಲ್ಲಿ ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಇರಬೇಕು. ಅದರ ನಂತರ ನಾನು ಇಲ್ಲಿ ತವೆನ ಯೂಸ್ ಮಾಡ್ತಾ ಇದ್ದೇನೆ. ಈ ತವೆ ಯಾವತ್ತೂ ನಾವು ದಿಪ್ಪಿಗೆ ಇರಬೇಕು. ಅಂದರೆ ನಾವು ತೆಳುವಾದ ವಸ್ತುವನ್ನು ಯೂಸ್ ಮಾಡಬಾರ್ದು. ಬೇಕಂದರೆ ನಾವು ಇಲ್ಲಿ ಪಾತ್ರೆ ಕೂಡ ಯೂಸ್ ಮಾಡಬಹುದು. ಅದರ ನಂತರ ಈ ರೀತಿಯಾಗಿ ಯಾವುದೇ ರೀತಿಯಾದ ಸ್ಟ್ಯಾಂಡ್ನ ಇಟ್ಟು ಅದರಲ್ಲಿ ಈ ಕೇಕ್ ಟಿನ್ನ ಇಟ್ಟು ಅದರ ಮೇಲೆ ಈ ರೀತಿಯಾಗಿ ಪಾತ್ರೆಯಿಂದ ಮುಚ್ಚಿ 45 ನಿಮಿಷದವರೆಗೆ ಚೆನ್ನಾಗಿ ಬೇಕ್ ಮಾಡಬೇಕು. ಇವಾಗ ನೋಡಿ ಯಾವುದೇ ರೀತಿಯಾದ ಟೂತ್ಪಿಕ್ ಇಲ್ಲ ಅಂದರೆ ಚಾಕುವಿನಿಂದ ಈ ರೀತಿಯಾಗಿ ಚೆಕ್ ಮಾಡಬೇಕು. ಅದರ ನಂತರ ನಾವು ಇದನ್ನು ಈ ರೀತಿಯಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದರ ಮೇಲಿನ ಲೇಯರಿಂದ ನಾನು 4 ರಿಂದ 5 ಲೇಯರ್ನ ಕಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಾನು ಇಲ್ಲಿ ಹೈಟ್ ಕೇಕ್ನ ಮಾಡ್ತಾ ಇರೋದ್ರಿಂದ 4 ರಿಂದ 5 ಲೇಯರಲ್ಲಿ ಇದನ್ನು ಕಟ್ ಮಾಡಬೇಕು. ನೀವು ಕೂಡ ನೋಡ್ಬೋದು ಒಳಗಿಂದ ಕೂಡ ಎಷ್ಟು ಚೆನ್ನಾಗಿ ಇದು ಬೆಂದಿದೆ ಅಂತ. ಇದೇ ರೀತಿಯಾಗಿ ನೀವು ಗ್ಯಾಸ್ ಮೇಲೆ ಸ್ಪಾಂಜ್ನ ರೆಡಿ ಮಾಡ್ಬೋದು, ಯಾವುದೇ ಓವನ್ ಇಲ್ಲದೆ ಕೂಡ. ನೋಡಿ ಇವಾಗ ನೋಡಿ ಹೈಟೆಡಾಗಿ ನಾನು ಕೇಕ್ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಯಾವುದೇ ರೀತಿಯಾದ ಬೇಸ್ನ ಯೂಸ್ ಮಾಡ್ತಾ ಇಲ್ಲ. ಅಂದರೆ ನಾನು 2 ಲೇಯರಲ್ಲಿ ಈ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟಾಗಿ ನಾನು ಟರ್ನ್ ಟೇಬಲ್ ಮೇಲೇ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಮಾಡಿ ಇದನ್ನು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಇದ್ರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಹೊಸ ಇನ್ಫಾರ್ಮೇಟಿವ್ ನೀವು ವಿಡಿಯೋಸ್ಗಳನ್ನು ನೋಡಬೇಕಂತ ಇದ್ದರೆ ಕೇಕ್ ರಿಲೇಟಿವ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಯಾರಾದರೂ ಕೇಕ್ ಕಲಿಬೇಕಂತ ಇದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದೇ ರೀತಿಯಾಗಿ ಹೊಸ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಕೇಕ್ನ ಡಿಸೈನ್ ಕಂಪ್ಲೀಟ್ ಮಾಡೋಣ. ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.